ನಮಸ್ಕಾರ, ನಾನು ಡಾಕ್ಟರ್ ದಯಾನಂದ ಶ್ರೀನಿವಾಸನ್, ಕ್ಯಾನ್ಸರ್ ಸರ್ಜನ್. ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿ ಈ ಆರ್ಗನ್ ನಮ್ಮ ಜಠರದ ಹಿಂಭಾಗದಲ್ಲಿ ಇರುವಂತಹ ಒಂದು ಆರ್ಗನ್. ನಾವು ಮಾಡುವ ಊಟ ಡೈಜೆಸ್ಟ್ ಆಗಲು ಇದು ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ಈ ಡೈಜೆಷನ್ ಪ್ರೋಸೆಸ್ನ ಜೊತೆಗೆ ಈ ಪ್ಯಾಂಕ್ರಿಯಾಸ್ ನಮ್ಮ ಬಾಡಿಯಲ್ಲಿರುವಂತಹ ಶುಗರ್ ಲೆವೆಲನ್ನು ಮೇಂಟೈನ್ ಮಾಡಲು ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ. ನಮ್ಮೆಲ್ಲರಿಗೂ ಪರಿಚಯವಾದ ಇನ್ಸುಲಿನ್ ಹಾರ್ಮೋನ್ನ ಜೊತೆಗೆ ಇನ್ನಿತರ ಹಾರ್ಮೋನ್ಸನ್ನು ಸೆಕ್ರೇಟ್ ಮಾಡೋದ್ರಿಂದ ನಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲನ್ನು ಇದನ್ನು ಮೇಂಟೈನ್ ಮಾಡುತ್ತೆ. ಈ ಭಾಗದಲ್ಲಿ ಬೈಲ್ ಡಕ್ಟ್, ಪ್ಯಾಂಕ್ರಿಯಾಟಿಕ್ ಡಕ್ಟ್ ಹಾಗೂ ಡಿಯೋಡಿನಮ್ ಬಂದು ಸೇರುವಂತಹ ಜಾಗದಲ್ಲಿ ಬರುವಂತಹ ಟ್ಯೂಮರ್ಸನ್ನು ನಾವು ಪೆರಿಪ್ಯಾಂಕ್ರಿಯಾಟಿಕ್ ಟ್ಯೂಮರ್ಸ್ ಅಂತ ಕರಿತೀವಿ. ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಈ ಪ್ಯಾಂಕ್ರಿಯಾಸ್ನಲ್ಲಿ ಬರುವಂತಹ ಗಡ್ಡೆಗಳ ಬಗ್ಗೆ ನೋಡೋಣ. ಈ ಪ್ಯಾಂಕ್ರಿಯಾಟಿಕ್ ಆರ್ಗನ್ನಲ್ಲಿ ಸುಮಾರಷ್ಟು ಗಡ್ಡೆಗಳನ್ನು ನಾವು ಕಾಣಬಹುದು. ಅದರ ಲೊಕೇಶನ್ ಹಾಗೂ ಟೈಪ್ನ ಮೇಲೆ ಅದರ ಟ್ರೀಟ್ಮೆಂಟ್ ಡಿಸೈಡ್ ಆಗುತ್ತೆ. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಏನಂತ ನಾವು ಡೀಟೇಲಾಗಿ ನೋಡೋಣ. ಮೇಲು ಹೊಟ್ಟೆ ಭಾಗದಲ್ಲಿ ನೋವು ಬಂದು ಅದು ಬೆನ್ನಿಗೆ ಹರಡುವಂತಹ ಸಿಂಪ್ಟಮ್ ಪ್ರಮುಖವಾದ ಸಿಂಪ್ಟಮ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಈ ಬೈಲ್ ಡಕ್ಟ್ ಬ್ಲಾಕ್ ಆಗೋದ್ರಿಂದ ನಮಗೆ ಜಾಂಡೀಸ್ ಅಂದರೆ ಕಣ್ಣು ಹಳದಿಯಾಗುವುದು, ಯೂರಿನ್ ಹಳದಿಯಾಗುವುದು, ಮೈ ಕೆರೆತ ಬರುವುದು ಈ ಸಿಂಪ್ಟಮ್ಸ್ ಕಾಣಬಹುದು. ಮೋಷನ್ ಕೆಲವರಿಗೆ ವೈಟ್ ಆಗಿ ಕಾಣಬಹುದು, ಹಸಿವು ಆಗದಿರುವುದು ಮತ್ತು ವೆಯ್ಟ್ ಲಾಸ್ ಆಗೋದು, ಇದೆಲ್ಲ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಕೆಲವರಲ್ಲಿ ಶುಗರ್ ಲೆವೆಲ್ಸ್ ತುಂಬ ಏರುಪೇರು ಆಗೋದನ್ನು ಕಾಣಬಹುದು, ಅದು ಕೂಡ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನ ಒಂದು ಸಿಂಪ್ಟಮ್. ಈ ರೀತಿ ಸಿಂಪ್ಟಮ್ಸ್ ಇರುವ ಪೇಷಂಟ್ಸ್ ಹಾಗೂ ಜಾಂಡೀಸ್ ಇರುವ ಪೇಷಂಟ್ಸಲ್ಲಿ ಇನಿಷಿಯಲಿ ಕೆಲವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆ ಬ್ಲಡ್ ಟೆಸ್ಟನ್ನು ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಕರಿತೀವಿ. ಈ ಬ್ಲಡ್ ಟೆಸ್ಟ್ನಲ್ಲಿ ನಮಗೆ ಅದು ಅಬ್ಸ್ಟ್ರಕ್ಟಿವ್ ಜಾಂಡೀಸಾ ಅಥವಾ ಮೆಡಿಕಲ್ ಜಾಂಡೀಸ್ ಅಂತ ಡಿಫ್ರೆನ್ಸ್ ತಿಳಿಯುತ್ತೆ. ಸಪೋಸ್ ಅದು ಅಬ್ಸ್ಟ್ರಕ್ಟಿವ್ ಜಾಂಡೀಸ್ ಅಂತ ತಿಳಿದರೆ ಅದಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಕೆಲವು ಸ್ಕ್ಯಾನಿಂಗ್ ಮಾಡ್ತೀವಿ. ಯೂಶಲಿ ಅದು CT ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಅಂತ ಕರಿತೀವಿ. ಈ ಸ್ಕ್ಯಾನ್ ಮಾಡೋದರಿಂದ ಆ ಟ್ಯೂಮರ್ನ ಲೊಕೇಶನ್ ಹಾಗೂ ಆಪರಬಿಲಿಟಿ ನಮಗೆ ತಿಳಿಯುತ್ತೆ. ಸಪೋಸ್ ಆ ಟ್ಯೂಮರ್ ಲೊಕೇಶನ್ನ ಮೇಲೆ ಕೆಲವೊಮ್ಮೆ ಎಂಡೋಸ್ಕೋಪಿ ಕೂಡ ಬೇಕಾಗಬಹುದು. ಈ ಎಂಡೋಸ್ಕೋಪಿಯಲ್ಲಿ ಆ ಟ್ಯೂಮರ್ನ ಬಯಾಪ್ಸಿ ಕೂಡ ಮಾಡಿ ಅದು ಟ್ಯೂಮರ್ ಯಾವ ಕ್ಯಾನ್ಸರ್ ಅಂತ ಕನ್ಫರ್ಮ್ ಮಾಡಬಹುದು. ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಟ್ರೀಟ್ಮೆಂಟ್ನಲ್ಲಿ ನಮಗೆ ಸ್ಟೇಜ್ನ ಜೊತೆಗೆ ಅದರ ಆಪರಬಿಲಿಟಿ ಕೆಲವು ಮೇಜರ್ ವೆಸಲ್ಸ್ನ ಇನ್ವಾಲ್ವ್ಮೆಂಟ್ನ ಮೇಲೆ ಡಿಸೈಡ್ ಆಗುತ್ತೆ. ಈ ಸ್ಕ್ಯಾನ್ನಲ್ಲಿ ನಾವು ಸ್ಟೇಜ್ನ ಜೊತೆಗೆ ಆ ಮೇಜರ್ ವೆಸಲ್ ಇನ್ವಾಲ್ವ್ ಆಗಿದೆಯಾ ಇಲ್ವಾ ಅನ್ನೋದನ್ನು ತಿಳಿಯಬಹುದು. ಈ ಆಪರಬಿಲಿಟಿ ತಿಳಿದ ಮೇಲೆ ಯೂಶಲಿ ಸ್ಟೇಜ್ 1ನಿಂದ 3ವರೆಗೆ ಈ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ನಲ್ಲಿ ಸರ್ಜರಿನೇ ಮೇಯ್ನ್ ಟ್ರೀಟ್ಮೆಂಟ್ ಆಗಿರುತ್ತೆ. ಆ ಸರ್ಜರಿನ ನಾವು ವಿಪಲ್ಸ್ ಪ್ರೊಸೀಜರ್ ಅಂತ ಕರಿತೀವಿ. ಈ ವಿಪಲ್ಸ್ ಪ್ರೊಸೀಜರ್ನಲ್ಲಿ ನಾವು ಸಣ್ಣ ಕರಳಿನ ಭಾಗವಾದ ಡಿಯೋಡಿನಮ್, ಪ್ಯಾಂಕ್ರಿಯಾಟಿಕ್ ಭಾಗವಾದ ಹೆಡ್ ರೀಜನ್ ಮತ್ತು ಬಿಲಿಯರಿ ಡಕ್ಟ್ ಇವಷ್ಟನ್ನು ರಿಮೂವ್ ಮಾಡಿ ಮತ್ತು ಸಣ್ಣ ಕರಳನ್ನು ತಂದು ಸ್ಟಮಕ್, ಪ್ಯಾಂಕ್ರಿಯಾಟಿಕ್ ಡಕ್ಟ್ ಮತ್ತು ಬಿಲಿಯರಿ ಡಕ್ಟ್ಗೆ ರೀಜಾಯಿನ್ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡ್ತೀವಿ. ಈ ಪ್ರೊಸೀಜರ್ನ ವಿಪಲ್ಸ್ ಪ್ರೊಸೀಜರ್ ಅಂತ ಕರಿತೀವಿ. ಈ ಸರ್ಜರಿಯಲ್ಲಿ ರಿಮೂವ್ ಮಾಡಿರೋಂಥ ಟಿಶ್ಯೂನ ಟೆಸ್ಟಿಂಗ್ ಕಳಿಸೋದ್ರ ಮುಖಾಂತರ ಅದು ಯಾವ ಸ್ಟೇಜ್ ಅಂತ ಕನ್ಫರ್ಮ್ ಆಗುತ್ತೆ, ಫರ್ದರ್ ಕೀಮೊಥೆರಪಿ ಬೇಕಾ ಇಲ್ವಾ ಅಂತ ಡಿಸೈಡ್ ಆಗುತ್ತೆ. ಕೆಲವೊಮ್ಮೆ ಜಾಂಡೀಸ್ ಹೆಚ್ಚಾಗಿರೋದರಿಂದ ಸರ್ಜರಿ ಮಾಡಲು ಚಾನ್ಸಸ್ ಕಡಿಮೆ ಇರುವಾಗ ನಾವು ಎಂಡೋಸ್ಕೋಪಿಕಲಿ ಒಂದು ಸ್ಟೆಂಟ್ ಹಾಕುವುದರ ಮುಖಾಂತರ ಈ ಜಾಂಡೀಸನ್ನು ಕಡಿಮೆ ಮಾಡಬಹುದು. ಒನ್ಸ್ ಜಾಂಡೀಸ್ ಕಡಿಮೆ ಆದ ಮೇಲೆ ಕೀಮೊಥೆರಪಿ ಕೊಟ್ಟು ಆಪರಬಿಲಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಡಬಹುದು. ಸ್ಟೇಜ್ 4ನಲ್ಲಿರುವಂತಹ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಸ್ನಲ್ಲಿ ಕೀಮೊಥೆರಪಿ ಮಾತ್ರವೇ ಒಂದೇ ಆಪ್ಷನ್ ಆಗಿರುತ್ತೆ. ಕೆಲವೊಮ್ಮೆ ಈ ಪ್ಯಾಂಕ್ರಿಯಾಟಿಕ್ ಟೈಲ್ ಭಾಗದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಟ್ಯೂಮರನ್ನು ನಾವು ಎಂಡೋಕ್ರೈನ್ ಟ್ಯೂಮರ್ ಅಂತ ಕರಿತೀವಿ. ಈ ಟ್ಯೂಮರ್ಸ್ ಹಾರ್ಮೋನ್ ಸೆಕ್ರೀಟ್ ಮಾಡೋದ್ರಿಂದ ಆ ಹಾರ್ಮೋನ್ ರಿಲೇಟೆಡ್ ಸಿಂಪ್ಟಮ್ಸ್ ಪ್ರೊಡ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಥರ ಟ್ಯೂಮರ್ಸ್ನಲ್ಲಿ ನಾವು ಸ್ಟೇಜಿಂಗ್ ಪರೀಕ್ಷೆ ಆದ ಮೇಲೆ ಸಪೋಸ್ ಅದು ಆಪರಬಲ್ ಕಂಡೀಷನ್ನಲ್ಲಿ ಇದ್ದರೆ ಆ ಟೈಲ್ ಭಾಗದ ಪ್ಯಾಂಕ್ರಿಯಾಸನ್ನು ರಿಮೂವ್ ಮಾಡುತ್ತೇವೆ. ಅದನ್ನು ನಾವು ಡಿಸ್ಟಲ್ ಪ್ಯಾಂಕ್ರಿಯಾಟೆಕ್ಟಮಿ ಅಂತ ಕರಿತೀವಿ. ಅಥವಾ ಕೆಲವೊಮ್ಮೆ ಈ ನ್ಯೂಕ್ಲಿಯೇಷನ್ ಅನ್ನೋ ಪ್ರೊಸೀಜರನ್ನು ಮಾಡ್ತೀವಿ.